ನೋಡಿ ಫ್ರೆಂಡ್ಸ್, ಇದು ಔಟ್ಲೈಯರ್ ಕಂಪನಿಯ ಅಫಿಷಿಯಲ್ ವೆಬ್ಸೈಟ್. ಈ ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಮೊದಲು ಆ ಲಿಂಕ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯ ಪೇಜ್ ಕಾಣಿಸುತ್ತದೆ. ಇಲ್ಲಿ ಬಿಕಮ್ ದಿ ಎಕ್ಸ್ಪರ್ಟ್ ದಟ್ ಐ ಲರ್ನ್ಸ್ ಫ್ರಮ್ ಎಂದು ಕಾಣಿಸುತ್ತದೆ. ಇದರ ಕೆಳಗಡೆ ವ್ಯೂ ಅಪರ್ಚುನಿಟೀಸ್ ಎಂಬ ಬಟನ್ ಇರುತ್ತದೆ. ಈಗ ನೀವು ವ್ಯೂ ಅಪರ್ಚುನಿಟೀಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ವ್ಯೂ ಅಪರ್ಚುನಿಟೀಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಮೊದಲು ಲೊಕೇಶನ್ ಅನ್ನು ಇಂಡಿಯಾ ಎಂದು ಸೆಲೆಕ್ಟ್ ಮಾಡಿ. ಅದರ ನಂತರ ಲ್ಯಾಂಗ್ವೇಜ್ ಅಥವಾ ಸ್ಕಿಲ್ ಆಯ್ಕೆಯಲ್ಲಿ ಕನ್ನಡ ಅನ್ನು ಸೆಲೆಕ್ಟ್ ಮಾಡಿ. ಈ ಎರಡು ಆಯ್ಕೆಗಳನ್ನು ಸೆಲೆಕ್ಟ್ ಮಾಡಿದ ನಂತರ ಕನ್ನಡಕ್ಕೆ ಸಂಬಂಧಿಸಿದ ಜಾಬ್ಗಳು ನಿಮಗೆ ಕಾಣಿಸುತ್ತವೆ. ಅದರಲ್ಲಿ ಬ್ರಿಂಗ್ ಯುವರ್ ವಾಯ್ಸ್ ಟು ಐಎ ಟ್ರೈನಿಂಗ್ ಕನ್ನಡ ಎಂಬ ಜಾಬ್ ಕಾಣಿಸುತ್ತದೆ. ಈ ಜಾಬ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಜಾಬ್ನ ಸಂಪೂರ್ಣ ಮಾಹಿತಿ ಓಪನ್ ಆಗುತ್ತದೆ. ಈಗ ಮುಂದೆ ಏನು ಮಾಡಬೇಕು ಅಂತ ನೋಡೋಣ. ಈಗ ಈ ಜಾಬ್ನಲ್ಲಿ ಏನೆಲ್ಲ ಇದೆ, ಯಾರು ಅಪ್ಲೈ ಮಾಡಬಹುದು, ಎಷ್ಟು ಪೇಮೆಂಟ್ ಸಿಗುತ್ತದೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಇದು ಬ್ರಿಂಗ್ ಯುವರ್ ವಾಯ್ಸ್ ಟು ಐಎ ಟ್ರೈನಿಂಗ್ ಕನ್ನಡ ಎಂಬ ಪೋಸ್ಟ್. ಅಂದರೆ ಕನ್ನಡದಲ್ಲಿ ಮಾತನಾಡುವವರಿಗಾಗಿ ಐಎ ತರಬೇತಿಗೆ ನಿಮ್ಮ ಧ್ವನಿಯನ್ನು ಬಳಸುವ ಕೆಲಸ. ಈ ಕೆಲಸವನ್ನು ಭಾರತದ ಯಾವುದೇ ಸ್ಥಳದಿಂದ ರಿಮೋಟ್ ಆಗಿ ಮಾಡಬಹುದು. ಈ ಕೆಲಸದ ಕೆಲವು ಪ್ರಮುಖ ಪ್ರಯೋಜನಗಳನ್ನು ನೋಡೋಣ. ಮೊದಲನೆಯದಾಗಿ ಗಂಟೆಗೆ ಸುಮಾರು $8 ವರೆಗೆ ಸಂಪಾದನೆ ಮಾಡುವ ಅವಕಾಶ ಇದೆ. ನಿಮ್ಮ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡಬಹುದು. ಇದು ಸಂಪೂರ್ಣ ವರ್ಕ್ ಫ್ರಮ್ ಹೋಮ್ ಅವಕಾಶವಾಗಿದೆ. ಐಎ ಟೆಕ್ನಾಲಜಿ ಜೊತೆಗೆ ಕೆಲಸ ಮಾಡುವ ಅವಕಾಶ ಕೂಡ ಸಿಗುತ್ತದೆ. ಈ ಕೆಲಸದಲ್ಲಿ ನೀವು ಕನ್ನಡದಲ್ಲಿ ವಿಡಿಯೋ ಅಥವಾ ಆಡಿಯೋ ರೆಕಾರ್ಡ್ ಮಾಡಬೇಕಾಗುತ್ತದೆ. ಐಎ ಅನ್ನು ಉತ್ತಮಗೊಳಿಸಲು ನಿಮ್ಮ ಧ್ವನಿಯನ್ನು ಬಳಸಲಾಗುತ್ತದೆ. ಕೆಲವು ಸ್ಕ್ರಿಪ್ಟ್ಗಳನ್ನು ವಿವಿಧ ಭಾವನೆಗಳೊಂದಿಗೆ ಮಾತನಾಡುವಂತೆ ಕೇಳಬಹುದು. ಈ ಕೆಲಸಕ್ಕೆ ಪ್ರೊಫೆಷನಲ್ ಆಕ್ಟರ್ ಆಗಿರಬೇಕೆಂಬ ಅವಶ್ಯಕತೆ ಇಲ್ಲ. ಕಸ್ಟಮರ್ ಸಪೋರ್ಟ್, ಟೀಚಿಂಗ್, ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಸಾಮಾನ್ಯವಾಗಿ ಚೆನ್ನಾಗಿ ಮಾತನಾಡುವವರು ಕೂಡ ಅಪ್ಲೈ ಮಾಡಬಹುದು. ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಲು ಬರಬೇಕು. ರೆಕಾರ್ಡಿಂಗ್ ಮಾಡುವಾಗ ಸುತ್ತಮುತ್ತ ಶಬ್ದ ಕಡಿಮೆ ಇರುವ ಸ್ಥಳ ಇರಬೇಕು. ಒಳ್ಳೆಯ ಕ್ಯಾಮೆರಾ ಅಥವಾ ಮೊಬೈಲ್ ಇದ್ದರೆ ಸಾಕು. ಈ ಕೆಲಸದಲ್ಲಿ ಮುಖ್ಯವಾಗಿ ಚಿಕ್ಕ ವಿಡಿಯೋ ಅಥವಾ ಆಡಿಯೋ ಕ್ಲಿಪ್ಗಳನ್ನು ರೆಕಾರ್ಡ್ ಮಾಡಬೇಕು. ಕೆಲವೊಮ್ಮೆ ಆಡಿಯೋ ಕೇಳಿ ಅದನ್ನು ಟೆಕ್ಸ್ಟ್ ಆಗಿ ಬರೆಯುವ ಕೆಲಸವೂ ಇರಬಹುದು. ಸಂಬಳದ ವಿಷಯಕ್ಕೆ ಬಂದರೆ ಪ್ರಾಜೆಕ್ಟ್ ಆಧಾರಿತವಾಗಿ ಪೇಮೆಂಟ್ ನೀಡಲಾಗುತ್ತದೆ. ಗಂಟೆಗೆ ಸುಮಾರು $7.5 ವರೆಗೆ ಸಂಪಾದನೆ ಮಾಡುವ ಅವಕಾಶ ಇದೆ. ಕೆಲವು ಪ್ರಾಜೆಕ್ಟ್ಗಳಲ್ಲಿ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ಸಿಗಬಹುದು. ಆದರೆ ನಿಮ್ಮ ಸ್ಕಿಲ್ ಮತ್ತು ಪ್ರಾಜೆಕ್ಟ್ ಅವೈಲಬಿಲಿಟಿ ಮೇಲೆ ಪೇಮೆಂಟ್ ಬದಲಾಗಬಹುದು. ಒಂದು ಮುಖ್ಯ ವಿಷಯ ಏನೆಂದರೆ ಇದು ಪರ್ಮನೆಂಟ್ ಕಂಪನಿ ಜಾಬ್ ಅಲ್ಲ. ಇದು ಫ್ರೀಲಾನ್ಸ್ ಅಥವಾ ಕಾಂಟ್ರಾಕ್ಟ್ ಆಧಾರಿತ ಅವಕಾಶವಾಗಿದೆ. ಪ್ರಾಜೆಕ್ಟ್ ಇದ್ದಾಗ ಮಾತ್ರ ಕೆಲಸ ಸಿಗುತ್ತದೆ. ಆದ್ದರಿಂದ ಅಪ್ಲೈ ಮಾಡುವ ಮೊದಲು ಎಲ್ಲಾ ವಿವರಗಳನ್ನು ಒಮ್ಮೆ ಓದಿ ನಂತರ ಅಪ್ಲೈ ಮಾಡಿ. ಈಗ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ಮೊದಲಿಗೆ ನಿಮ್ಮ ಜಿಮೇಲ್ ಅಕೌಂಟ್ ಮೂಲಕ ಲಾಗಿನ್ ಮಾಡಬೇಕು. ಲಾಗಿನ್ ಆದ ನಂತರ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಲೋಡ್ ಮಾಡಬೇಕು. ರೆಸ್ಯೂಮ್ ಅಪ್ಲೋಡ್ ಮಾಡಿದ ಬಳಿಕ ಔಟ್ಲೈಯರ್ ಅದನ್ನು ವೆರಿಫೈ ಮಾಡುತ್ತದೆ. ಮುಂದಿನ ಸ್ಟೆಪ್ನಲ್ಲಿ ನಿಮ್ಮ ಐಡೆಂಟಿಟಿ ವೆರಿಫಿಕೇಶನ್ ಇರುತ್ತದೆ. ಅದಕ್ಕಾಗಿ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅನ್ನು ವೆರಿಫೈ ಮಾಡಬೇಕು. ಅದರ ನಂತರ ಕ್ಯಾಮೆರಾ ಪರ್ಮಿಷನ್ ಅಲೋ ಮಾಡಿ ನಿಮ್ಮ ಫೇಸ್ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಬೇಕು. ಈ ಎಲ್ಲ ವೆರಿಫಿಕೇಶನ್ ಯಶಸ್ವಿಯಾಗಿ ಕಂಪ್ಲೀಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತದೆ. ನಂತರ ನಿಮ್ಮ ಪ್ರೊಫೈಲ್ ಅನ್ನು ರಿವ್ಯೂ ಮಾಡಲಾಗುತ್ತದೆ. ನಿಮ್ಮ ಪ್ರೊಫೈಲ್ ಸೆಲೆಕ್ಟ್ ಆದರೆ ಔಟ್ಲೈಯರ್ನಿಂದ ಜಾಬ್ ಅಪ್ಡೇಟ್ಸ್ ಮತ್ತು ಪ್ರಾಜೆಕ್ಟ್ ಇನ್ವಿಟೇಷನ್ಸ್ ನಿಮಗೆ ಇಮೇಲ್ ಅಥವಾ ಡ್ಯಾಶ್ಬೋರ್ಡ್ನಲ್ಲಿ ಬರುತ್ತವೆ. ಈ ರೀತಿಯ ಜೆನ್ಯುಯಿನ್ ವರ್ಕ್ ಫ್ರಮ್ ಹೋಮ್ ಮತ್ತು ಗವರ್ನ್ಮೆಂಟ್ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.